ನಮಸ್ತೆ ಮಾಸ್ಟರ್ಸ್. 117ನೇ ದಿನದ ತುಳಸೀದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಿನ್ನೆಯ ದಿನ ಆಂಜನೇಯ ಸ್ವಾಮಿಯ ಬಗ್ಗೆ ತಿಳ್ಕೊಂಡ್ವಿ. ಆಂಜನೇಯ ಸ್ವಾಮಿ ಅಂದ್ರೇ ಆನಾಪಾನಸತಿ ಧ್ಯಾನ, ಅದರಲ್ಲಿ ಎಲ್ಲ ಒಂದು ಧ್ಯಾನದ ವಿಚಾರ ಅಡಗಿದೆ ಅಂತ ತಿಳ್ಕೊಂಡ್ವಿ. ಈ ದಿನ ಧ್ಯಾನೋದಯದ ಬಗ್ಗೆ ತಿಳ್ಕೊಳ್ಳೋಣ. ಭೂಮಂಡಲ ಒಂದು ನೂತನ ದಿವ್ಯ ಯುಗದಲ್ಲಿ ಪ್ರವೇಶಿಸಲಿದೆ. ಮಾನವ ಜಾತಿ ಎಲ್ಲ ಎರಡು ಬಗೆಯಾಗಿ ಸೇರುತ್ತದೆ. ಒಂದು ಕಡೆ ಮೂರ್ಖ ನಾಸ್ತಿಕರು ಮತ್ತು ಮೂರ್ಖ ಆಸ್ತಿಕರು, ಮತ್ತೊಂದು ಕಡೆ ನಿಜವಾದ ಯೋಗಿಗಳು. ಈ ವಿಧವಾಗಿ ಮಾನವ ಜಾತಿ ಎರಡು ವರ್ಗಗಳಾಗಿ ಬೇರ್ಪಡುತ್ತದೆ. ಮೊದಲನೆಯ ವರ್ಗದವರು ಸತ್ಯವನ್ನು ಇನ್ನೂ ತುಂಬ ದೂರದಲ್ಲೇ ಇಡಲು ಇಷ್ಟಪಡುತ್ತಿದ್ದಾರೆ. ಎರಡನೆಯ ವರ್ಗದವರು ಸತ್ಯದಲ್ಲಿ ಜಲಕ್ರೀಡೆ ಆಡುತ್ತಿದ್ದಾರೆ. ಮೊದಲನೆಯ ವರ್ಗದವರು ಭೌತಿಕಶಾಸ್ತ್ರ ಭೌತಿಕತೆಯ ಮೇಲೆ ಮಾತ್ರ ಆಧಾರಪಟ್ಟಿದ್ದಾರೆ. ಎರಡನೆಯ ವರ್ಗದವರು ಆತ್ಮಜ್ಞಾನ ಧುರೀಣರು. ದಿನನಿತ್ಯದ ನಿಜ ಜೀವನದಲ್ಲಿ ಪ್ರಸ್ತುತ ಪ್ರಪಂಚದಲ್ಲಿ ಎರಡನೆಯ ವರ್ಗದವರು ಚೆನ್ನಾಗಿ ಬಲವನ್ನು ಕೂಡಿಸಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಕಾರಣ ಪ್ರತಿಯೊಂದು ಕಡೆ ಧ್ಯಾನೋದಯ ವಿಸ್ತೃತವಾಗಿ ಹರಡಿರುವುದು. ಎಲ್ಲ ಕಡೆ ಪೂಜೆಗಳು ಪ್ರಾರ್ಥನೆಗಳು ನಿರ್ನಾಮವಾಗುತ್ತಿವೆ. ಅದರ ಸ್ಥಾನಗಳಲ್ಲಿ ಧ್ಯಾನ ಜ್ಞಾನ ಸಾಧನೆಗಳು ಅಂಕುರಿಸುತ್ತಿದೆ. ಪ್ರಸ್ತುತ ಪ್ರಪಂಚದಲ್ಲಿ ಭಗವಂತನು ಎಲ್ಲೋ ಪ್ರತ್ಯೇಕವಾಗಿ ಇಲ್ಲ, ಇರುವುದೆಲ್ಲ ದೈವ ಪದಾರ್ಥವೇ. ಈ ರೀತಿಯಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಎನ್ನುವ ವೇದಗಳ ಸಾರವನ್ನು ಅನೇಕ ಧ್ಯಾನಿಗಳು ಸ್ವ ಅನುಭವಕ್ಕೆ ತಂದುಕೊಳ್ಳುತ್ತಿದ್ದಾರೆ. ಇದೊಂದು ದಿವ್ಯ ಯುಗದ ಉಷೋದಯ. ಭೂಮಂಡಲ ಒಂದು ನೂತನ ತೇಜೋಮಯ ಅದ್ಭುತ ಪ್ರೋಟಾನ್ ಅಂತರಿಕ್ಷ ಕಕ್ಷೆಯೊಳಗೆ ಪ್ರವೇಶಿಸುತ್ತಿದೆ. ಭೂಮಂಡಲದಲ್ಲಿ ಈ ಅಪೂರ್ವ ಧ್ಯಾನ ಯುಗದ ಉಷೋದಯವನ್ನು ನಾವೆಲ್ಲರೂ ಸ್ವಾಗತಿಸೋಣ. ಪಿರಮಿಡ್ ಧ್ಯಾನಿಗಳೆಲ್ಲರ ಸಂಯುಕ್ತ ಕಾರ್ಯಕ್ರಮವೇ ಈ ಧ್ಯಾನೋದಯ. ಪ್ರತಿ ಹೃದಯದಲ್ಲೂ ಧ್ಯಾನೋದಯವಾಗಬೇಕು. ಪ್ರತಿ ಮಾನವನು ಧ್ಯಾನ ಶಕ್ತಿಮಯವಾಗಬೇಕು. ಎಲ್ಲರೂ ಧ್ಯಾನ ಮಾಡೋಣ, ಎಲ್ಲರಿಂದಲೂ ಧ್ಯಾನ ಮಾಡಿಸೋಣ. ಧ್ಯಾನೋದಯವಾದರೇನೇ ದಿವ್ಯ ಆರೋಗ್ಯ, ಸಕಲ ಸೌಭಾಗ್ಯ, ಸಕಲ ಕಲ್ಯಾಣಗಳು ಅಂಗೈನಲ್ಲಿ ಸ್ವರ್ಗದ ಹಾಗೆ ನಮಗೆ ಲಭಿಸುತ್ತದೆ. ಧ್ಯಾನೋದಯಕ್ಕೆ ಸ್ವಾಗತ, ಧ್ಯಾನ ಸೂರ್ಯೋದಯಕ್ಕೆ ಸ್ವಾಗತ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡೋಣ, ಸತ್ಸಂಗವನ್ನು ಮಾಡೋಣ, ಸ್ವ ಅಧ್ಯಯನವನ್ನು ಮಾಡೋಣ, ಪಿರಮಿಡ್ ಧ್ಯಾನವನ್ನು ಮಾಡೋಣ ಅಂತ ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಜಯ ಹೋ, ಜಯ ಹೋ, ಜಯ ಹೋ, ಜಯ ಹೋ. ಆತ್ಮಶಕ್ತಿ ಜಯ ಜಯ ಹೋ, ಪ್ರಾಣಶಕ್ತಿ ಜಯ ಜಯ ಹೋ, ದಿವ್ಯ ಶಕ್ತಿ ಜಯ ಜಯ ಹೋ, ಸಂಕಲ್ಪ ಶಕ್ತಿ ಜಯ ಜಯ ಹೋ. ಜಯ ಹೋ, ಜಯ ಹೋ, ಜಯ ಹೋ, ಜಯ ಹೋ.